ಅದು ಸ್ಥಳೀಯರ ಅನುಕೂಲಕ್ಕಾಗಿ ನಿರ್ಮಿಸಿರುವ ಸರ್ವಿಸ್ ರಸ್ತೆ. ಸುಮಾರು 6 ಹಳ್ಳಿಯ ಜನರು ಹೈವೇ ಸೇರಬೇಕು ಅಂದ್ರೆ ಆಸರೆ ಆಗಿದೆ ಅದೇ ರಸ್ತೆ. ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವ ಆ ರಸ್ತೆ ಪ್ರಯಾಣಿಕರ ಪಾಲಿಗೆ ಯಮ ಸ್ವರೂಪಿಯಾಗಿದೆ. ರಸ್ತೆ ಮಧ್ಯೆ ನಿಲ್ಲುತ್ತಿದೆ ಕಲುಷಿತ ನೀರು. ವಾಹನ ಸವಾರರ ಗೋಳು ಕೇಳುವರ್ಯಾರು? ರಸ್ತೆ ಮಧ್ಯೆ ನಿಂತಿರುವಂತಹ ಕಲುಷಿತ ನೀರು, ಇದೇ ನೀರಲ್ಲೇ ಕಷ್ಟಪಟ್ಟು ಹೋಗುತ್ತಿರುವ ಬೈಕ್ ಸವಾರರು, ಇನ್ನೊಂದು ಕಡೆಗೆ ಜೀವದ ಹಂಗು ತೊರೆದು ಹೈವೇ ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣ ಮಾಡುತ್ತಿರುವ ಬೈಕ್ ಸವಾರರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹಳೆಬಾತಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ. ಈ ಸರ್ವಿಸ್ ರಸ್ತೆಯಲ್ಲಿ ವರ್ಷ ಪೂರ್ತಿ ರಸ್ತೆ ಮಧ್ಯೆ ನೀರು ನಿಂತಿರುತ್ತೆ. ಇದಕ್ಕೆ ಕಾರಣ ಅವೈಜ್ಞಾನಿಕ ಸರ್ವಿಸ್ ರಸ್ತೆ ನಿರ್ಮಾಣ ಅಂತ ಹೇಳಲಾಗ್ತಾ ಇದೆ. ನಮ್ಮ ಕಾಮಗಾರಿ ನಡೆದಾ ಇರೋದ್ರಿಂದ ಇಲ್ಲ ರೈತರಿಗೆ, ಸಾರ್ವಜನಿಕರಿಗೆ, ಓಡಾಡೋಂಥ ಸ್ಟೂಡೆಂಟ್ಗಳಿಗೆ, ಎಲ್ಲ ಸುತ್ತಮುತ್ತಲ ಹಳ್ಳಿ ಜನಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಸರ್ವಿಸ್ ರೋಡ್ ಸರಿಯಾಗಿಲ್ಲ, ಕಾಲುವೆ ರೀತಿ ಸರಿಯಾಗಿಲ್ಲ, ಕಳಪೆ ಕಾಮಗಾರಿಕೆ ಎಲ್ಲೋ ಬಿಡಿಸಿ ಕಟ್ಟಬೇಕಂದ್ರೆ ಎಲ್ಲೋ ಬಿಡಿಸಿ ಕಟ್ಟಿದ್ರು. ಸುಮಾರು ನಮಗೀಗ 12 ವರ್ಷದಿಂದ 24x7 ಇಲ್ಲಿ ನೀರು ನಿಲ್ತೈತಿ. ಅದ್ರಾಗಷ್ಟೇ ಬೈಕ್ ಹೊಡ್ಕೊಂಡು ಹೋಗ್ಬೇಕು, ಬೈಕ್ ಇದು ಮಾಡ್ಕೊಂಡು ಹೋಗ್ಬೇಕು. ಪ್ರತಿದಿನ ಈ ಸರ್ವಿಸ್ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತವೆ. ಅದರಲ್ಲಿ ಕೆಲವರು ಇದೇ ನೀರಲ್ಲಿ ಜೀವದ ಹಂಗು ತೊರೆದು ಸಂಚಾರ ಮಾಡ್ತಾರೆ. ಹೈವೇ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ನಿಷೇಧಿತ ರಾಂಗ್ ರೂಟ್ನಲ್ಲಿ ಸಂಚಾರ ಮಾಡ್ತಾರೆ. ಒಂದು ವೇಳೆ ಈ ನೀರು ನಿಂತಿರುವ ಸರ್ವಿಸ್ ರಸ್ತೆ ತಪ್ಪಿಸಲು ಸುಮಾರು 4 ಕಿಲೋಮೀಟರ್ ಸುತ್ತುವರಿದು ಬರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈ ಸಮಸ್ಯೆ ಇಂದು ನಿನ್ನೆಯದಲ್ಲ, ದಶಕಗಳಿಂದ ಸಮಸ್ಯೆ ಕಾಡ್ತಾನೆ ಇದೆ. ಹಳೆಬಾತಿ, ಶಿವನಹಳ್ಳಿ, ಬನ್ನಿಕೋಡು, ಹನಗವಾಡಿ, ಬೇವಿನಹಳ್ಳಿ, ಕುಂದುವಾಡ ಕ್ಯಾಂಪ್ ಸೇರಿ 6 ಪ್ರಮುಖ ಹಳ್ಳಿ ಜನರಿಗೆ ಹೈವೇ ಸೇರಲು ಇರುವ ಏಕೈಕ ಸರ್ವಿಸ್ ರಸ್ತೆ ಇದು. ಇಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯ ವೇಸ್ಟ್ ನೀರು ಬರುತ್ತದೆ. ಜೊತೆಗೆ ಕಾಲುವೆ ಸೋರಿಕೆಯಿಂದ ಮತ್ತು ಜಮೀನಿನ ವೇಸ್ಟ್ ನೀರು ಕೂಡ ಬಂದು ಇಲ್ಲೇ ಸೇರುತ್ತದೆ. ರಾತ್ರಿ ಟೈಮ್ ಆಗಲಿ ಬೆಳಿಗ್ಗೆ ಆಗಲಿ ಇಲ್ಲಿ ರಾಂಗ್ ಸೈಡ್ ಹೋಗ್ಬೇಕಾದ್ರಿಂದ ಇಲ್ಲಿ ನೀರು ನಿಂತಿರೋದ್ರಿಂದ ರಾಂಗ್ ಸೈಡ್ ಹೋಗ್ಬೇಕಾಗತ್ತೆ. ಆ ಉದ್ದೇಶದಿಂದ ರಾಂಗ್ ಸೈಡ್ ಹೋಗ್ಬೇಕಾದ್ರೆ ಬಹಳ ಸರಿ ಆಕ್ಸಿಡೆಂಟ್ ಆಗಿದ್ದಾವೆ. ಆದ್ದರಿಂದ ಶಾಲಾ ವಾಹನ ಆಕ್ಸಿಡೆಂಟ್ ಆಗಿದೆ 2 ವರ್ಷದಿಂದ. ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ ಹುಡುಗರು. ಮತ್ತೆ 2-3 ವಾಹನಗಳು ಅಪಘಾತ ಆಗಿದ್ದಾವೆ. ರೈತರು ಬರ್ಬೇಕಾದ್ರೆ ಗೊಬ್ಬರ ಚೀಲ ಇಟ್ಕೊಂಡು ತಗೊಂಡು ಹೋಗ್ಬೇಕಾದ್ರೂ ಅವ್ರಿಗೂ ಒಂದು 2 ಸರಿ ಆಕ್ಸಿಡೆಂಟ್ ಆಗಿದ್ದಾವೆ. ಅವ್ರಿಗೂ ಕಾಲಿಗೆ ಪೆಟ್ಟಾಗಿದೆ. ಹೀಗೆ ಇಂಥ ಅನೇಕ ಸಮಸ್ಯೆಗಳಿದ್ದಾವೆ. ಏನೋ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಈ ಬಗ್ಗೆ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ಸ್ಪಂದನೆ ಸಿಕ್ಕಿಲ್ಲ. ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹಳ್ಳಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅದು ಸ್ಥಳೀಯರ ಅನುಕೂಲಕ್ಕಾಗಿ ನಿರ್ಮಿಸಿರುವ ಸರ್ವಿಸ್ ರಸ್ತೆ. ಸುಮಾರು 6 ಹಳ್ಳಿಯ ಜನರು ಹೈವೇ ಸೇರಬೇಕು ಅಂದ್ರೆ ಆಸರೆ ಆಗಿದೆ ಅದೇ ರಸ್ತೆ. ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವ ಆ ರಸ್ತೆ ಪ್ರಯಾಣಿಕರ ಪಾಲಿಗೆ ಯಮ ಸ್ವರೂಪಿಯಾಗಿದೆ. ರಸ್ತೆ ಮಧ್ಯೆ ನಿಲ್ಲುತ್ತಿದೆ ಕಲುಷಿತ ನೀರು. ವಾಹನ ಸವಾರರ ಗೋಳು ಕೇಳುವರ್ಯಾರು? ರಸ್ತೆ ಮಧ್ಯೆ ನಿಂತಿರುವಂತಹ ಕಲುಷಿತ ನೀರು, ಇದೇ ನೀರಲ್ಲೇ ಕಷ್ಟಪಟ್ಟು ಹೋಗುತ್ತಿರುವ ಬೈಕ್ ಸವಾರರು, ಇನ್ನೊಂದು ಕಡೆಗೆ ಜೀವದ ಹಂಗು ತೊರೆದು ಹೈವೇ ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣ ಮಾಡುತ್ತಿರುವ ಬೈಕ್ ಸವಾರರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹಳೆಬಾತಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ. ಈ ಸರ್ವಿಸ್ ರಸ್ತೆಯಲ್ಲಿ ವರ್ಷ ಪೂರ್ತಿ ರಸ್ತೆ ಮಧ್ಯೆ ನೀರು ನಿಂತಿರುತ್ತೆ. ಇದಕ್ಕೆ ಕಾರಣ ಅವೈಜ್ಞಾನಿಕ ಸರ್ವಿಸ್ ರಸ್ತೆ ನಿರ್ಮಾಣ ಅಂತ ಹೇಳಲಾಗ್ತಾ ಇದೆ. ನಮ್ಮ ಕಾಮಗಾರಿ ನಡೆದಾ ಇರೋದ್ರಿಂದ ಇಲ್ಲ ರೈತರಿಗೆ, ಸಾರ್ವಜನಿಕರಿಗೆ, ಓಡಾಡೋಂಥ ಸ್ಟೂಡೆಂಟ್ಗಳಿಗೆ, ಎಲ್ಲ ಸುತ್ತಮುತ್ತಲ ಹಳ್ಳಿ ಜನಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಸರ್ವಿಸ್ ರೋಡ್ ಸರಿಯಾಗಿಲ್ಲ, ಕಾಲುವೆ ರೀತಿ ಸರಿಯಾಗಿಲ್ಲ, ಕಳಪೆ ಕಾಮಗಾರಿಕೆ ಎಲ್ಲೋ ಬಿಡಿಸಿ ಕಟ್ಟಬೇಕಂದ್ರೆ ಎಲ್ಲೋ ಬಿಡಿಸಿ ಕಟ್ಟಿದ್ರು. ಸುಮಾರು ನಮಗೀಗ 12 ವರ್ಷದಿಂದ 24x7 ಇಲ್ಲಿ ನೀರು ನಿಲ್ತೈತಿ. ಅದ್ರಾಗಷ್ಟೇ ಬೈಕ್ ಹೊಡ್ಕೊಂಡು ಹೋಗ್ಬೇಕು, ಬೈಕ್ ಇದು ಮಾಡ್ಕೊಂಡು ಹೋಗ್ಬೇಕು. ಪ್ರತಿದಿನ ಈ ಸರ್ವಿಸ್ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತವೆ. ಅದರಲ್ಲಿ ಕೆಲವರು ಇದೇ ನೀರಲ್ಲಿ ಜೀವದ ಹಂಗು ತೊರೆದು ಸಂಚಾರ ಮಾಡ್ತಾರೆ. ಹೈವೇ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ನಿಷೇಧಿತ ರಾಂಗ್ ರೂಟ್ನಲ್ಲಿ ಸಂಚಾರ ಮಾಡ್ತಾರೆ. ಒಂದು ವೇಳೆ ಈ ನೀರು ನಿಂತಿರುವ ಸರ್ವಿಸ್ ರಸ್ತೆ ತಪ್ಪಿಸಲು ಸುಮಾರು 4 ಕಿಲೋಮೀಟರ್ ಸುತ್ತುವರಿದು ಬರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈ ಸಮಸ್ಯೆ ಇಂದು ನಿನ್ನೆಯದಲ್ಲ, ದಶಕಗಳಿಂದ ಸಮಸ್ಯೆ ಕಾಡ್ತಾನೆ ಇದೆ. ಹಳೆಬಾತಿ, ಶಿವನಹಳ್ಳಿ, ಬನ್ನಿಕೋಡು, ಹನಗವಾಡಿ, ಬೇವಿನಹಳ್ಳಿ, ಕುಂದುವಾಡ ಕ್ಯಾಂಪ್ ಸೇರಿ
6 ಪ್ರಮುಖ ಹಳ್ಳಿ ಜನರಿಗೆ ಹೈವೇ ಸೇರಲು ಇರುವ ಏಕೈಕ ಸರ್ವಿಸ್ ರಸ್ತೆ ಇದು. ಇಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯ ವೇಸ್ಟ್ ನೀರು ಬರುತ್ತದೆ. ಜೊತೆಗೆ ಕಾಲುವೆ ಸೋರಿಕೆಯಿಂದ ಮತ್ತು ಜಮೀನಿನ ವೇಸ್ಟ್ ನೀರು ಕೂಡ ಬಂದು ಇಲ್ಲೇ ಸೇರುತ್ತದೆ. ರಾತ್ರಿ ಟೈಮ್ ಆಗಲಿ ಬೆಳಿಗ್ಗೆ ಆಗಲಿ ಇಲ್ಲಿ ರಾಂಗ್ ಸೈಡ್ ಹೋಗ್ಬೇಕಾದ್ರಿಂದ ಇಲ್ಲಿ ನೀರು ನಿಂತಿರೋದ್ರಿಂದ ರಾಂಗ್ ಸೈಡ್ ಹೋಗ್ಬೇಕಾಗತ್ತೆ. ಆ ಉದ್ದೇಶದಿಂದ ರಾಂಗ್ ಸೈಡ್ ಹೋಗ್ಬೇಕಾದ್ರೆ ಭಾಳ ಸರಿ ಆಕ್ಸಿಡೆಂಟ್ ಆಗಿದ್ದಾವೆ. ಆದ್ದರಿಂದ ಶಾಲಾ ವಾಹನ ಆಕ್ಸಿಡೆಂಟ್ ಆಗಿದೆ 2 ವರ್ಷದಿಂದ. ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ ಹುಡುಗರು. ಮತ್ತೆ 2-3 ವಾಹನಗಳು ಅಪಘಾತ ಆಗಿದ್ದಾವೆ. ರೈತರು ಬರ್ಬೇಕಾದ್ರೆ ಗೊಬ್ಬರ ಚೀಲ ಇಟ್ಕೊಂಡು ತಗೊಂಡು ಹೋಗ್ಬೇಕಾದ್ರೂ ಅವ್ರಿಗೂ ಎರಡು ಸರಿ ಆಕ್ಸಿಡೆಂಟ್ ಆಗಿದ್ದಾವೆ. ಅವ್ರಿಗೂ ಕಾಲಿಗೆ ಪೆಟ್ಟಾಗಿದೆ. ಹೀಗೆ ಇಂಥ ಅನೇಕ ಸಮಸ್ಯೆಗಳಿದ್ದಾವೆ. ಏನೋ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಈ ಬಗ್ಗೆ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ಸ್ಪಂದನೆ ಸಿಕ್ಕಿಲ್ಲ. ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹಳ್ಳಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅದು ಸ್ಥಳೀಯರ ಅನುಕೂಲಕ್ಕಾಗಿ ನಿರ್ಮಿಸಿರುವ ಸರ್ವಿಸ್ ರಸ್ತೆ. ಸುಮಾರು 6 ಹಳ್ಳಿಯ ಜನರು ಹೈವೇ ಸೇರಬೇಕು ಅಂದ್ರೆ ಆಸರೆ ಆಗಿದೆ ಅದೇ ರಸ್ತೆ. ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವ ಆ ರಸ್ತೆ ಪ್ರಯಾಣಿಕರ ಪಾಲಿಗೆ ಯಮ ಸ್ವರೂಪಿಯಾಗಿದೆ. ರಸ್ತೆ ಮಧ್ಯೆ ನಿಲ್ಲುತ್ತಿದೆ ಕಲುಷಿತ ನೀರು. ವಾಹನ ಸವಾರರ ಗೋಳು ಕೇಳೋರ್ಯಾರು? ರಸ್ತೆ ಮಧ್ಯೆ ನಿಂತಿರುವಂತಹ ಕಲುಷಿತ ನೀರು, ಇದೇ ನೀರಲ್ಲೇ ಕಷ್ಟಪಟ್ಟು ಹೋಗುತ್ತಿರುವ ಬೈಕ್ ಸವಾರರು, ಇನ್ನೊಂದು ಕಡೆಗೆ ಜೀವದ ಹಂಗು ತೊರೆದು ಹೈವೇ ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣ ಮಾಡುತ್ತಿರುವ ಬೈಕ್ ಸವಾರರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹಳೆಬಾತಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ. ಈ ಸರ್ವಿಸ್ ರಸ್ತೆಯಲ್ಲಿ ವರ್ಷ ಪೂರ್ತಿ ರಸ್ತೆ ಮಧ್ಯೆ ನೀರು ನಿಂತಿರುತ್ತೆ. ಇದಕ್ಕೆ ಕಾರಣ ಅವೈಜ್ಞಾನಿಕ ಸರ್ವಿಸ್ ರಸ್ತೆ ನಿರ್ಮಾಣ ಅಂತ ಹೇಳಲಾಗ್ತಾ ಇದೆ. ನಮ್ಮ ಕಾಮಗಾರಿ ನಡೆದಾ ಇರೋದ್ರಿಂದ ಇಲ್ಲ ರೈತರಿಗೆ, ಸಾರ್ವಜನಿಕರಿಗೆ, ಓಡಾಡೋಂಥ ಸ್ಟೂಡೆಂಟ್ಗಳಿಗೆ ಎಲ್ಲ ಸುತ್ತಮುತ್ತಲ ಹಳ್ಳಿ ಜನಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಸರ್ವಿಸ್ ರೋಡ್ ಸರಿಯಾಗಿಲ್ಲ, ಕಾಲುವೆ ರೀತಿ ಸರಿಯಾಗಿಲ್ಲ. ಕಳಪೆ ಕಾಮಗಾರಿಕೆ ಎಲ್ಲೋ ಬಿಡಿಸಿ ಕಟ್ಟಬೇಕಂದ್ರೆ ಎಲ್ಲೋ ಬಿಡಿಸಿ ಕಟ್ಟಿದ್ರು. ಸುಮಾರು ನಮಗೆ ಈಗ 12 ವರ್ಷದಿಂದ 24/7 ಇಲ್ಲಿ ನೀರು ನಿಲ್ತಾ ಐತಿ. ಅದ್ರಾಗಷ್ಟೇ ಬೈಕ್ ಹೊಡ್ಕೊಂಡು ಹೋಗ್ಬೇಕು, ಬೈಕ್ ಇದು ಮಾಡ್ಕೊಂಡು ಹೋಗ್ಬೇಕು. ಪ್ರತಿದಿನ ಈ ಸರ್ವಿಸ್ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತವೆ. ಅದರಲ್ಲಿ ಕೆಲವರು ಇದೇ ನೀರಲ್ಲಿ ಜೀವದ ಹಂಗು ತೊರೆದು ಸಂಚಾರ ಮಾಡ್ತಾರೆ. ಹೈವೇ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ನಿಷೇಧಿತ ರಾಂಗ್ ರೂಟ್ನಲ್ಲಿ ಸಂಚಾರ ಮಾಡ್ತಾರೆ. ಒಂದು ವೇಳೆ ಈ ನೀರು ನಿಂತಿರುವ ಸರ್ವಿಸ್ ರಸ್ತೆ ತಪ್ಪಿಸಲು ಸುಮಾರು 4 ಕಿಲೋಮೀಟರ್ ಸುತ್ತುವರಿದು ಬರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈ ಸಮಸ್ಯೆ ಇಂದು ನಿನ್ನೆಯದಲ್ಲ, ದಶಕಗಳಿಂದ ಸಮಸ್ಯೆ ಕಾಡ್ತಾನೆ ಇದೆ. ಹಳೆಬಾತಿ, ಶಿವನಹಳ್ಳಿ, ಬನ್ನಿಕೋಡು, ಹನಗವಾಡಿ, ಬೇವಿನಹಳ್ಳಿ, ಕುಂದುವಾಡ ಕ್ಯಾಂಪ್ ಸೇರಿ 6 ಪ್ರಮುಖ ಹಳ್ಳಿ ಜನರಿಗೆ ಹೈವೇ ಸೇರಲು ಇರುವ ಏಕೈಕ ಸರ್ವಿಸ್ ರಸ್ತೆ ಇದು. ಇಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯ ವೇಸ್ಟ್ ನೀರು ಬರುತ್ತದೆ. ಜೊತೆಗೆ ಕಾಲುವೆ ಸೋರಿಕೆಯಿಂದ ಮತ್ತು ಜಮೀನಿನ ವೇಸ್ಟ್ ನೀರು ಕೂಡ ಬಂದು ಇಲ್ಲೇ ಸೇರುತ್ತದೆ. ರಾತ್ರಿ ಟೈಮ್ ಆಗಲಿ ಬೆಳಿಗ್ಗೆ ಆಗಲಿ ಇಲ್ಲಿ ರಾಂಗ್ ಸೈಡ್ ಹೋಗ್ಬೇಕಾದ್ರಿಂದ ಇಲ್ಲಿ ನೀರು ನಿಂತಿರೋದ್ರಿಂದ ರಾಂಗ್ ಸೈಡ್ ಹೋಗ್ಬೇಕಾಗತ್ತೆ. ಆ ಉದ್ದೇಶದಿಂದ ರಾಂಗ್ ಸೈಡ್ ಹೋಗ್ಬೇಕಾದ್ರೆ ಭಾಳ ಸರಿ ಆಕ್ಸಿಡೆಂಟ್ ಆಗಿದ್ದಾವೆ. ಆದ್ದರಿಂದ ಶಾಲಾ ವಾಹನ ಆಕ್ಸಿಡೆಂಟ್ ಆಗಿದೆ 2 ವರ್ಷದಿಂದ. ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ ಹುಡುಗರು. ಮತ್ತೆ 2-3 ವಾಹನಗಳು ಅಪಘಾತ ಆಗಿದ್ದಾವೆ. ರೈತರು ಬರ್ಬೇಕಾದ್ರೆ ಗೊಬ್ಬರ ಚೀಲ ಇಟ್ಕೊಂಡು ತಗೊಂಡು ಹೋಗ್ಬೇಕಾದ್ರೂ ಅವ್ರಿಗೂ ಎರಡು ಸರಿ ಆಕ್ಸಿಡೆಂಟ್ ಆಗಿದ್ದಾವೆ. ಅವ್ರಿಗೂ ಕಾಲಿಗೆ ಪೆಟ್ಟಾಗಿದೆ. ಹೀಗೆ ಇಂಥ ಅನೇಕ ಸಮಸ್ಯೆಗಳಿದ್ದಾವೆ. ಏನೋ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಈ ಬಗ್ಗೆ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ಸ್ಪಂದನೆ ಸಿಕ್ಕಿಲ್ಲ. ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹಳ್ಳಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅದು ಸ್ಥಳೀಯರ ಅನುಕೂಲಕ್ಕಾಗಿ ನಿರ್ಮಿಸಿರುವ ಸರ್ವಿಸ್ ರಸ್ತೆ. ಸುಮಾರು 6 ಹಳ್ಳಿಯ ಜನರು ಹೈವೇ ಸೇರಬೇಕು ಅಂದ್ರೆ ಆಸರೆ ಆಗಿದೆ ಅದೇ ರಸ್ತೆ. ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವ ಆ ರಸ್ತೆ ಪ್ರಯಾಣಿಕರ ಪಾಲಿಗೆ ಯಮ ಸ್ವರೂಪಿಯಾಗಿದೆ. ರಸ್ತೆ ಮಧ್ಯೆ ನಿಲ್ಲುತ್ತಿದೆ ಕಲುಷಿತ ನೀರು. ವಾಹನ ಸವಾರರ ಗೋಳು ಕೇಳೋರ್ಯಾರು? ರಸ್ತೆ ಮಧ್ಯೆ ನಿಂತಿರುವಂತಹ ಕಲುಷಿತ ನೀರು, ಇದೇ ನೀರಲ್ಲೇ ಕಷ್ಟಪಟ್ಟು ಹೋಗುತ್ತಿರುವ ಬೈಕ್ ಸವಾರರು, ಇನ್ನೊಂದು ಕಡೆಗೆ ಜೀವದ ಹಂಗು ತೊರೆದು ಹೈವೇ ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣ ಮಾಡುತ್ತಿರುವ ಬೈಕ್ ಸವಾರರು.
ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹಳೆಬಾತಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿ. ಈ ಸರ್ವಿಸ್ ರಸ್ತೆಯಲ್ಲಿ ವರ್ಷ ಪೂರ್ತಿ ರಸ್ತೆ ಮಧ್ಯೆ ನೀರು ನಿಂತಿರುತ್ತೆ. ಇದಕ್ಕೆ ಕಾರಣ ಅವೈಜ್ಞಾನಿಕ ಸರ್ವಿಸ್ ರಸ್ತೆ ನಿರ್ಮಾಣ ಅಂತ ಹೇಳಲಾಗ್ತಾ ಇದೆ. ನಮ್ಮ ಕಾಮಗಾರಿ ನಡೆದಾ ಇರೋದ್ರಿಂದ ಇಲ್ಲೇ ರೈತರಿಗೆ, ಸಾರ್ವಜನಿಕರಿಗೆ, ಓಡಾಡೋಂಥ ಸ್ಟೂಡೆಂಟ್ಗಳಿಗೆ ಎಲ್ಲ ಸುತ್ತಮುತ್ತಲು ಹಳ್ಳಿ ಜನಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಸರ್ವಿಸ್ ರೋಡ್ ಸರಿಯಾಗಿಲ್ಲ, ಕಾಲುವೆ ರೀತಿ ಸರಿಯಾಗಿಲ್ಲ, ಕಳಪೆ ಕಾಮಗಾರಿಗೆ ಎಲ್ಲೋ ಬಿಡಿಸಿ ಕಟ್ಟಬೇಕಂದ್ರೆ ಎಲ್ಲೋ ಬಿಡಿಸಿ ಕಟ್ಟಿದ್ರು. ಸುಮಾರು ನಮಗೀಗ 12 ವರ್ಷದಿಂದ 24x7 ಇಲ್ಲಿ ನೀರು ನಿಲ್ತೈತಿ. ಅದ್ರಾಗಷ್ಟೇ ಬೈಕ್ ಹೊಡ್ಕೊಂಡು ಹೋಗ್ಬೇಕು, ಬೈಕ್ ಇದು ಮಾಡ್ಕೊಂಡು ಹೋಗ್ಬೇಕು. ಪ್ರತಿದಿನ ಈ ಸರ್ವಿಸ್ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತವೆ. ಅದರಲ್ಲಿ ಕೆಲವರು ಇದೇ ನೀರಲ್ಲಿ ಜೀವದ ಹಂಗು ತೊರೆದು ಸಂಚಾರ ಮಾಡ್ತಾರೆ. ಹೈವೇ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ನಿಷೇಧಿತ ರಾಂಗ್ ರೂಟ್ನಲ್ಲಿ ಸಂಚಾರ ಮಾಡ್ತಾರೆ. ಒಂದು ವೇಳೆ ಈ ನೀರು ನಿಂತಿರುವ ಸರ್ವಿಸ್ ರಸ್ತೆ ತಪ್ಪಿಸಲು ಸುಮಾರು 4 ಕಿಲೋಮೀಟರ್ ಸುತ್ತುವರಿದು ಬರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈ ಸಮಸ್ಯೆ ಇಂದು ನಿನ್ನೆಯದಲ್ಲ, ದಶಕಗಳಿಂದ ಸಮಸ್ಯೆ ಕಾಡ್ತಾನೆ ಇದೆ. ಹಳೆಬಾತಿ, ಶಿವನಹಳ್ಳಿ, ಬನ್ನಿಕೋಡು, ಹನಗವಾಡಿ, ಬೇವಿನಹಳ್ಳಿ, ಕುಂದುವಾಡ ಕ್ಯಾಂಪ್ ಸೇರಿ 6 ಪ್ರಮುಖ ಹಳ್ಳಿ ಜನರಿಗೆ ಹೈವೇ ಸೇರಲು ಇರುವ ಏಕೈಕ ಸರ್ವಿಸ್ ರಸ್ತೆ ಇದು. ಇಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯ ವೇಸ್ಟ್ ನೀರು ಬರುತ್ತದೆ. ಜೊತೆಗೆ ಕಾಲುವೆ ಸೋರಿಕೆಯಿಂದ ಮತ್ತು ಜಮೀನಿನ ವೇಸ್ಟ್ ನೀರು ಕೂಡ ಬಂದು ಇಲ್ಲೇ ಸೇರುತ್ತದೆ. ರಾತ್ರಿ ಟೈಮ್ ಆಗಲಿ ಬೆಳಿಗ್ಗೆ ಆಗಲಿ ಇಲ್ಲಿ ರಾಂಗ್ ಸೈಡ್ ಹೋಗ್ಬೇಕಾದ್ರಿಂದ ಇಲ್ಲಿ ನೀರು ನಿಂತಿರೋದ್ರಿಂದ ರಾಂಗ್ ಸೈಡ್ ಹೋಗ್ಬೇಕಾಗತ್ತೆ. ಆ ಉದ್ದೇಶದಿಂದ ರಾಂಗ್ ಸೈಡ್ ಹೋಗ್ಬೇಕಾದ್ರೆ ಬಹಳ ಸರಿ ಆಕ್ಸಿಡೆಂಟ್ ಆಗಿದ್ದಾವೆ. ಆದ್ದರಿಂದ ಶಾಲಾ ವಾಹನ ಆಕ್ಸಿಡೆಂಟ್ ಆಗಿದೆ 2 ವರ್ಷದಿಂದ. ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ ಹುಡುಗರು. ಮತ್ತೆ 2-3 ವಾಹನಗಳು ಅಪಘಾತ ಆಗಿದ್ದಾವೆ. ರೈತರು ಬರ್ಬೇಕಾದ್ರೆ ಗೊಬ್ಬರ ಚೀಲ ಇಟ್ಕೊಂಡು ತಗೊಂಡು ಹೋಗ್ಬೇಕಾದ್ರೂ ಅವ್ರಿಗೂ ಒಂದು 2 ಸರಿ ಆಕ್ಸಿಡೆಂಟ್ ಆಗಿದ್ದಾವೆ. ಅವ್ರಿಗೂ ಕಾಲಿಗೆ ಪೆಟ್ಟಾಗಿದೆ. ಹೀಗೆ ಇಂಥ ಅನೇಕ ಸಮಸ್ಯೆಗಳಿದ್ದಾವೆ. ಏನೋ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಈ ಬಗ್ಗೆ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ಸ್ಪಂದನೆ ಸಿಕ್ಕಿಲ್ಲ. ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹಳ್ಳಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ.